ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಬೆಳತಂಗಡಿ ಕೋರ್ಟ್ಗೆ ಎಸ್ಐಟಿ ತನಿಖಾ ವರದಿ ಸಲ್ಲಿಸಿದೆ. ಆರೋಪ ಪಟ್ಟಿ ಅಲ್ವಾ? 5 ತಿಂಗಳ ಬಳಿಕ ತನಿಖಾಧಿಕಾರಿ ವರದಿ ಕೊಟ್ಟಿದ್ದಾರಂತೆ. 4,000 ಪುಟ ಅಂತೇಳಿ. ಏನು 4,000 ಪುಟ ಅಂದರೆ ಅವನು ಹೇಳಿಕೆ ಕೊಟ್ಟಿದ್ದು, ಇವನು ಹೇಳಿಕೆ ಕೊಟ್ಟಿದ್ದು, ಅಲ್ಲಿ ಮಾಜರು ಇಲ್ಲಿ ಮಾಜರು ಅನ್ನೋದು ಅದು ಅಷ್ಟೇ ಇರುತ್ತೆ. ಅದು ಏನು 4,000 ಪುಟ. ತನಿಖಾ ವರದಿಯ ಉತ್ಕರಣ ಪ್ರತ್ಯಕ್ಷ ವರದಿ ಡ್ಯಾಶ್ ಎಲ್ಲ ಕೊಟ್ಟಿದ್ದಾರೆ. ಅದು 90 ದಿನ ನಿಯಮ ಇದೆ ಅಂದ್ಬಿಟ್ಟು ಇವತ್ತು ಮಾಡಿದ್ದಾರೆ. ಅವನನ್ನು ಅರೆಸ್ಟ್ ಮಾಡಿದ್ದಕ್ಕೆ 90 ಡೇಸ್ ಆಗಿದೆ. ಓಕೆ, ಸಂಪೂರ್ಣ ತನಿಖೆ ಆಗಿಲ್ಲ. ಯಾವ ಕುರುಹು ಸಿಕ್ಕಿಲ್ಲ ಅವನು ತೋರಿಸಿದ ಜಾಗದಲ್ಲಿ. ಹೀಗಾಗಿ ಷಡ್ಯಂತ್ರ ನಡೆದಿರಬೇಕು ಅಂತೆಲ್ಲ ಹೇಳಿ ವಿಚಾರಣೆ ಮಾಡಿದ್ರು. ಆ ಟೈಮಲ್ಲಿ ಅವನು ನ್ಯಾಯಮೂರ್ತಿಗಳ ಮುಂದೆ ಮತ್ತೆ ಹೇಳಿಕೆ ಕೊಟ್ಟ ಅವನು ಚಿನ್ನಯ್ಯ. ಇಲ್ಲ ನಾನು ಮಾಡಿಲ್ಲ, ನನಗೆ ಅವೆಲ್ಲ ಗೊತ್ತಿರಲಿಲ್ಲ, ಸುಮ್ಮನೆ ಎಲ್ಲ ಮಾಡಿಬಿಟ್ವಿ ಅಷ್ಟೇ ಪ್ಲ್ಯಾನ್ ಮಾಡಿ ಅಂತ ಮಾಡ್ದೆ. ಎಲ್ಲ ಸರಿ, ಸರ್ಕಾರದವರು ನಮಗೂ ವರದಿ ಕೊಡ್ತಾರೆ ಅಂತ. ನಿಮಗೆ ವರದಿ ಕೊಡೋದೇನ್ರಿ, ನಿಮಗೆ ತೋರಿಸ್ದೆ ಹಾಕಿರ್ತಾರೇನ್ರಿ, ಸುಮ್ಮನೆ ಹೇಳ್ತೀರ ಯಾರಿಗೆ? ಸರಿ, ಈಗ ನೋಡೋಣ ಯಾರೆಲ್ಲ ಕಾರಣ ಅಂತ ಗೊತ್ತಾಗುತ್ತೆ. ಆದರೆ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ತನಿಖೆ ಸರಿಯಾಗಿ ನಡೆದಿಲ್ಲ. ಇದು ಯಾರಿಗೋ ಆಸಕ್ತಿ ಇದೆ ಈ ಸರ್ಕಾರದಲ್ಲಿ. ಅದು ಚೀಫ್ ಮಿನಿಸ್ಟ್ರು ಅಂತ ಹೇಳೋಕ್ಕಾಗಲ್ಲ. ಚೀಫ್ ಮಿನಿಸ್ಟ್ರು ಸುತ್ತಮುತ್ತಲಿದ್ದವ್ರಿಗೆ ಯಾರಿಗೋ ಆಸಕ್ತಿ ಇದೆ. ಇದು ಅವರ ಹೆಸರನ್ನ ಯೂಸ್ ಮಾಡ್ಕೊಂಡಂಗೆ ಕಾಣುತ್ತೆ ಈ ತನಿಖೆಯಲ್ಲಿ. ನನ್ನ ಪ್ರಕಾರ ಈ ತನಿಖೆ ಸರಿಯಾಗಿ ನಡೆದಿದೆ ಅಂತ ನನಗೆ ಅನಿಸಿಲ್ಲ. ನೋಡೋಣ, ಈಗ ಇದನ್ನೇ ಆರೋಪ ಪಟ್ಟಿ ಅಂತ ಕೆಲವರು ಮಾತಾಡ್ತಿದ್ದಾರೆ, ನಾಳೆ ಸಲ್ಲಿಸ್ತಾರೆ ಅಂತೆಲ್ಲ. ಸಲ್ಲಿಸ್ಲಿ, ಆಮೇಲೆ ಏನು ಅಂತ ನೋಡೋಣ. ಈ ಮಧ್ಯೆ ಆಕೆ ಅವ್ರು ಯಾರೋ ಸುಜಾತಾ ಭಟ್ ಪಿತೂರಿ ಮಾಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ನಾನು ಧರ್ಮಸ್ಥಳದಲ್ಲಿ ಬಂದು ಬಹಿರಂಗ ಕ್ಷಮೆ ಕೇಳ್ತೀನಿ. ಅದು ನಿಮ್ಮ ವೈಯಕ್ತಿಕ, ನೀವೇನು ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಎಸ್ಐಟಿ ಮಾಡಿರೋರು ನಾವೇ ಅಲ್ವಾ, ಸರ್ಕಾರ ಅಲ್ವಾ? ಸೊ ಸರ್ಕಾರಕ್ಕೆ ಅವರು ಕೊಡಲೇಬೇಕಾಗುತ್ತೆ ಅಲ್ಲ. ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ. ಅದೇ ಅದು ಬರಲಿ, ಹೊರಗಡೆ ಬರಲಿ. ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಸದನದಲ್ಲಿ ಇದರಿಂದ ಇರುವಂತದ್ದು ದೊಡ್ಡ ಜಾಲ. ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪಿತೂರಿ ಇದು. ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಅದರಿಂದ ಚಾರ್ಜ್ ಶೀಟ್ ಆಗ್ಲಿ, ಅದರಲ್ಲಿ ಏನ್ ಬರುತ್ತೋ ನೋಡೋಣ. ಈ ತರ ನಂದು ಏನಿದೆಯೋ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಮಾಡಲಿ. ನಾನು ತಪ್ಪು ಮಾಡಿದ್ರೆ ನಾನು ಆಗಲಿ ಶಿಕ್ಷೆ. ಅದಕ್ಕೂ ಇದು ಮಾಡಲ್ಲ. ನಾನೇನು ತಪ್ಪು ಮಾಡಲಿಲ್ಲ. ನಾನು ತಪ್ಪು ಮಾಡಿದ್ದು, ಸುಳ್ಳು ಹೇಳಿರೋದು ಒಂದೇ ಒಂದು ತಪ್ಪು. ಶಿಕ್ಷೆ ಕೊಟ್ಟರೇನು ಅನುಭವಿಸ್ತೀನಿ. ನನ್ನ ವಯಸ್ಸಾಗ್ತಾ ಬಂತು, ಇನ್ನೇನು ಎಲ್ಲಿ ಇನ್ನು ವಿಚಾರಣೆ ನಡೆದು ನಿಮಗೆ ಶಿಕ್ಷೆ ಕೊಡೋದು ಯಾವತ್ತು ನೋಡೋಣ. ಈಗ 5 ತಿಂಗಳಾಗೋಯ್ತು. ಅಂತಾರಾಷ್ಟ್ರೀಯ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಪರಮೇಶ್ವರ್ ಅವ್ರು ಹೇಳ್ತಾರೆ ನಮಗೆ ಕೊಡಲ್ವಾ, ನಿಮಗೆ ಗೊತ್ತಾಗತ್ತೆ, ನಮಗೂ ಗೊತ್ತಾಗುತ್ತೆ. ಪರಮೇಶ್ವರ್ ಒಂದೊಂದು ಸರ್ತಿ ತಾನು ಹೋಮ್ ಮಿನಿಸ್ಟ್ರು ಅನ್ನೋದನ್ನೇ ಮರ್ತು ಬಿಡ್ತಾರಾ? ಯಾಕೆ ಸರ್? ನನಗೆ ಡೌಟಪ್ಪ. ಏನು ಡಾಕ್ಟ್ರೇ ಮರ್ತೋಗ್ಬಿಡ್ತೀರಾ ಮಧ್ಯ ಒಂದೊಂದು ಸರ್ತಿ? ಸಡನ್ ಆಗಿ ಸ್ವಿಚ್ ಆಫ್. ಏನಪ್ಪ? ಎಸ್. ಇನ್ನು ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶಂಕಿತ 4 ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ತಲಾಶ್ ಮಾಡಲಾಗಿದೆ. ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ದರೋಡೆಗೆ ಬಳಸಿದಂತಹ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ. ಆದರೆ ಹಣದ ಸಮೇತವಾಗಿ ಬೇರೊಂದು ವಾಹನದಲ್ಲಿ ಹೋಗಿರೋ ಸಾಧ್ಯತೆ ಇದೆ. ದರೋಡೆಗೂ ಮುನ್ನ ಬಾರೊಂದರಲ್ಲಿ ಪಾರ್ಟಿ ಮಾಡಿರುವಂತಹ ದೃಶ್ಯ ಕೂಡ ಲಭ್ಯವಾಗಿದೆ. ಸಿಎಂಎಸ್ ಸಿಬ್ಬಂದಿಯ ಮೇಲೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದು 45 ನಿಮಿಷಗಳ ಬಳಿಕ ವಾಹನದಲ್ಲಿದ್ದಂತಹ ಚಾಲಕ ಹಾಗೂ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹತ್ತಿರದಲ್ಲೇ ಪೊಲೀಸ್ ಠಾಣೆ ಇದ್ರೂ ಕೂಡ ದೂರು ಕೊಡೋದಕ್ಕೆ ವಿಳಂಬ ಆಗಿದೆ ಅನ್ನೋದು ಅವರ ಅನುಮಾನಕ್ಕೆ ಕಾರಣ. ಇನ್ನು ಆರೋಪಿಗಳ ಸುಳುವು ಸಿಕ್ಕಿದೆ ಅಂತ ಸಿಎಂ ಮತ್ತು ಗೃಹ ಸಚಿವರು ಹೇಳಿದ್ರೆ, ವಿಪಕ್ಷ ನಾಯಕ ಅಶೋಕ್ ಈ ಸರ್ಕಾರ ಬಂದ ಮೇಲಿಂದ ದರೋಡೆಕೋರರಿಗೆ ಸ್ವರ್ಗ ಆಗ್ಬಿಟ್ಟಿದೆ ಅಂತ ವ್ಯಂಗ್ಯ ಮಾಡಿದ್ರು. ಇತ್ತ ಬೀದರ್ನಲ್ಲೂ ಕೂಡ ಕಾರು ಪಂಚರ್ ಮಾಡಿ 23 ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮದುವೆ ರಿಸೆಪ್ಷನ್ಗೆ ಹೊರಟಿದ್ದಂತಹ ಕಾರನ್ನ ಅಡ್ಡಗಟ್ಟಿ ಖದೀಮರು ಇದೆಲ್ಲವನ್ನು ಕೂಡ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಿಕ್ಕಿದೆ, ಕಾರು ಈಗಾಗಲೇ ರಿಕವರ್ ಆಗಿದೆ. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ, ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ ನಂಬರನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಪೂರ್ತಿ ಸತ್ತೋಗ್ಬಿಟ್ಟಿದೆ. ಬೆಂಗಳೂರು ಜನ ಎಷ್ಟು ಸೇಫು, ಬೆಂಗಳೂರಿನ ಬ್ಯಾಂಕ್ಗಳು ಎಷ್ಟು ಸೇಫು. 24 ಗಂಟೆ ಮುಗಿದೋಯ್ತು. ಸುಳಿವೆಲ್ಲ ಸಿಕ್ಬಿಟ್ಟಿದೆ ಅಂತ ಯಾಕೆ ಬಂದು ಒಂದು ನಿಜ, ಇವ್ರು ಅರೆಸ್ಟ್ ಆಗ್ಬೋದು, 2 ದಿನ ಹಿಂಗೆ ಹಂಗೆ ಬರ್ಬೋದೇನೋ ನಂಗೆ ಗೊತ್ತಿಲ್ಲ. ಬಟ್ ಈ ಥರದ್ದು ATM ದರೋಡೆಗಳು ಎಲ್ಲ ಪತ್ತೆ ಆದ್ವಾ? ಕೆಲವು ಆಗಿವೆ, ಕೆಲವು ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಮತ್ತೆ ಯಾಕದು? ಅಂದ್ರೆ ಬೀದರ್ ದರೋಡೆ ಕಾರ್ ಪಂಚರ್ ಮಾಡಿ 23 ವರ್ಷದ ಯಾರೋ ಗೊತ್ತಿರೋದೇ ಮಾಡಿರೋದು. ಅದು ಇಲ್ಲದೆ ಇದ್ರೆ ಕಾರಲ್ಲಿ ಇಷ್ಟಿದೆ ಇಲ್ಲ, ಅದು ಯಾರಿಗೋ ಗೊತ್ತಿದೆ. ಇವರು ಮದುವೆಗೆ ಹೋಗ್ತಿದ್ದಾರೆ, ಚಿನ್ನಾಭರಣ ತಗೊಂಡು ಹೋಗ್ತಿದ್ದಾರೆ, ಇದರಲ್ಲಿ ಅದು ಗೊತ್ತಿದ್ದೇ ಆಗಿರೋದು. ಅದು ಮೋಸ್ಟ್ಲಿ ಅದು ಆಕ್ಸಿಡೆಂಟಲ್ಲಿ ಅವ್ರಿಗೆ ಸಿಕ್ಕಿದ್ರೆ ಅದು ಲಕ್ ಅಷ್ಟೇ.
ಓಕೆ, ಉದ್ದೇಶಪೂರ್ವಕವಾಗಿ ಪಂಚರ್ ಮಾಡಿ ಆದಂಗೆ ಇದ್ದಂಗೆ ಇದೆ. ಮತ್ತು ಇವ್ರದ್ದು ಮಾತ್ರ 100% ಕನೈವೆನ್ಸ್ ಇದೆ. ಯಾವ ಲೆವೆಲಲ್ಲಿ ಕನೈವ್ ಯಾರಾಗಿದ್ದಾರೆ ಗೊತ್ತಾಗ್ತಿಲ್ಲ ಇಲ್ಲಿ, ಅದು ಗೊತ್ತಾಗಬೇಕಷ್ಟೇ. ಈಗ ಹೌದು, ಗಾಡಿ ಒಳಗಡೆ ಇರೋರು ಕನೈವ್ ಆಗಿದ್ದಾರಾ, ಗಾಡಿ ಒಳಗಡೆ ಇರೋರು ಹೊರಗಡೆ ಇರೋರನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಕನೈವ್ ಆಗಿದ್ದಾರಾ, ಎಲ್ಲಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಷ್ಟೇ. ವಿತೌಟ್ ಕನೈವೆನ್ಸ್ ಇದಾಗ್ಲಿಕ್ಕೆ ಆಗಲ್ಲ ಅನಿಸ್ತಾ ಇದೆ. ಆಗ ಸಾಧ್ಯನೇ ಇಲ್ಲ ಇದಾಗಕ್ಕೆ. ನಾನು ನೋಡ್ತಾ ಇದ್ದೆ, ನಮ್ಮಲ್ಲೂ ಬರ್ತಿತ್ತು ಆ ಇನ್ಫಾರ್ಮೇಷನ್ನು. ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ ಈ ಗಾಡಿಗೆ, ಸೈರನ್ ಇರುತ್ತೆ, ಅದು ಯಾವುದೂ ಇರಲಿಲ್ವಂತೆ. ಯಾಕಂತೆ ಅದೇನಾದರೂ ಆಗಿದ್ರೆ ನನ್ನ ಪ್ರಕಾರ ಆ ಬ್ಯಾಂಕ್ ಮೇಲೆ ಒಂದು ಸರಿಯಾಗಿ ಕಪಾಳಕ್ಕೆ ಹಾಕೋ ಕೇಸ್ ಹಾಕ್ಬೇಕು. ಹೆಂಗೆ ಬಿಟ್ರಿ ಈ ಗಾಡಿಗಳನ್ನ ನೀವು ಒಳಕ್ಕೆ ಅಂತ, ಅಥವಾ CMS ಏಜೆನ್ಸಿ ಮೇಲೆ ಅವನಿಗೆ ಬಿಡ್ಬೇಕು 4 ಹಿಡ್ಕೊಂಡು, ಹೆಂಗಯ್ಯ ಬಿಟ್ಟೆ ನಿಮ್ಮ ಗಾಡಿನ ಒಳಕ್ಕೆ ರೋಡ್ಗೆ ಅಂತ. ಆ ಕಂಪನಿಯದೇ ಹೆಂಗೆ ಬಿಟ್ಟೆ ನೀನು, ಇದು ಅಂತಾರೆ. ಅದು ಕೆಲಸ ಮಾಡ್ತಿಲ್ಲ ಅನ್ನೋದಿದ್ರೆ ಕತ್ತೆ ಕಾಯಕ್ಕೆ ಬಿಟ್ಟಿ ಅಂತ ಕೇಳ್ಬೇಕು ಅವನನ್ನ. ಅಷ್ಟು ಜವಾಬ್ದಾರಿ. ಹಂಗಾಗಿ ಇದು ಕಂಪ್ಲೀಟ್ ಫಿಕ್ಸಪ್ ಇದ್ದಂಗೆ ಇದೆ ಕೇಸು. ವಿಧಾನಸಭೆ, ರಾಜ್ಯಸಭೆ, ವಿಧಾನಸಭೆಗಳಲ್ಲಿ ಅನುಮತಿಯಾದಂಥ ಅಂಗೀಕಾರವಾದಂಥ ಇದನ್ನು ಬಿಲ್ಗಳನ್ನು, ಕಾಯ್ದೆ ರೂಪಕ್ಕೆ ಮಸೂದೆಗಳನ್ನು ಅನುಮತಿ ಕೊಡೋಕ್ಕೆ ರಾಜ್ಯಪಾಲರಿಗೆ ಅನಿಯಂತ್ರಿತ ಅಧಿಕಾರ ಇರಲ್ಲ, ಕಾಲಮಿತಿ ನಿಗದಿಪಡಿಸೋಕ್ಕಾಗಲ್ಲ ಅವ್ರಿಗೂ ರಾಷ್ಟ್ರಪತಿಗಳಿಗೂ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಇದು ತಮಿಳುನಾಡಿನ ಕೇಸಿನ ವಿಚಾರದಲ್ಲಿ ಆಗಿರೋವಂಥದ್ದು. ಇದು ಯಾಕಂದರೆ ಪ್ರೆಸಿಡೆಂಟೇ ಕೇಳಿದ್ರು ರೆಫರೆನ್ಸನ್ನು ಸುಪ್ರೀಂ ಕೋರ್ಟ್ಗೆ, ಹಾಗಾಗಿ ಆ ರೆಫರೆನ್ಸ್ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟನ್ನು ಇವಾಗ ಕೊಟ್ಟಿದೆ. ಇದರಿಂದ ಆಗೋದು ಏನು ಅಂತಂದರೆ, ಈಗ ಟೈಮ್ ಹಾಕೋಕ್ಕಾಗಲ್ಲ ಅಂತಂದರೆ ಅವ್ರು ಯಾವಾಗ ಬೇಕಾದ್ರೂ ಪರ್ಮಿಷನ್ ಕೊಡ್ಬೋದು ಅಂತ. ದಟ್ಸ್ ಓಕೆ. ಹಾಕೋಕ್ಕಾಗಲ್ಲ ಅನ್ನೋದು ಸರಿ, ಹಾಕೋದು ಸರಿ ಅಲ್ಲ ಅನ್ನೋದು ಸರಿ. ನ್ಯಾಯಾಲಯದ ವಿಮರ್ಶೆಗೆ ಪರಿವ್ಯಾಪ್ತಿಗೆ ಬರಬಹುದಾದ ಒಂದು ಕಾನೂನು ಆಗೋಕ್ಕೆ ಮಸೂದೆ ಅಂತಂದರೆ ಪಾಸ್ ಆದಮೇಲೆ ಅದು ಅಂತ ನ್ಯಾಯಾಲಯಗಳ ಅಭಿಪ್ರಾಯ. ಹಾಗಾಗಿ ಮೊದಲೇ ನಮ್ಮ ಹತ್ರ ವಿಮರ್ಶೆಗೆ ಹೆಂಗೆ ಬರುತ್ತದು ಅಂತ. ಹಾಗಾಗಿ ಅವ್ರು ಹೇಳಿರೋದು ಸರಿ ಇರ್ಬೋದು. ಬಟ್ ನ್ಯಾಯಾಲಯದ ಅಭಿಪ್ರಾಯ ಏನಿದೆ, ರೀಸನಬಲ್ ಟೈಮಲ್ಲಿ ನೀವು ಮಾಡಬೇಕು ಅನ್ನೋದನ್ನು ರಾಜಕೀಯ ಪಕ್ಷಗಳು ಅರ್ಥಕೋಬೇಕು. ಬಟ್ ಅವ್ರು ಅರ್ಥಕೊಳ್ಳೋ ಅಷ್ಟು ಸೂಕ್ಷ್ಮಮತಿಗಳು ಮತ್ತು ಅಂಥ ತೆಳುವಾದ ಚರ್ಮವೂ ಇದೆ ಅಂತ ನಾವು ಅನ್ಕೊಂಡಿಲ್ಲ. ಹಂಗಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದಾರೆ ಎನ್ನಲಾದ ಸೆಕ್ಸ್ ಹಗರಣ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಕೀಯ ಭಾರಿ ಒತ್ತಡಕ್ಕೆ ಮಣಿದಂತಹ ಅಧ್ಯಕ್ಷ ಟ್ರಂಪ್ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟಿನ್ ಫೈಲ್ಸ್ ಪಾರದರ್ಶಕ ಕಾಯ್ದೆಗೆ ಟ್ರಂಪ್ ಸಹಿಯನ್ನ ಹಾಕಿದ್ದಾರೆ. ಈ ಮೂಲಕ ಎಪ್ಸ್ಟಿನ್ಗೆ ಸಂಬಂಧಿಸಿದಂತಹ ಎಲ್ಲಾ ದಾಖಲೆಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವಂತೆ ತನ್ನ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 30 ದಿನಗಳ ಒಳಗಾಗಿ ಕಾನೂನಿನ ಇಲಾಖೆಯು ದಾಖಲೆಯನ್ನು ರಿಲೀಸ್ ಮಾಡಬೇಕಿದೆ. ಆದರೆ ನಮ್ಮ ಪಕ್ಷದ ಗೆಲುವು, ನಮ್ಮ ಸರ್ಕಾರದ ಆಡಳಿತದ ಸಾಧನೆಯನ್ನು ಮರೆಮಾಚಿ ನನ್ನ ಜನರ ಗಮನ ಬೇರೆ ಕಡೆಗೆ ಸೆಳೆಯೋದಕ್ಕೆ ವಿಪಕ್ಷ ಡೆಮಾಕ್ರೆಟಿಕ್ ಸಂಚಲನ ರೂಪಿಸಿದೆ. ಆದರೆ ಈಗ ಎಪ್ಸ್ಟೀನ್ ಜೊತೆ ನಂಟು ಹೊಂದಿರುವಂತಹ ಅದೇ ಪಕ್ಷದ ಸಂಸದರು ಅತಿ ಶೀಘ್ರದಲ್ಲಿ ತಗಲು ಹಾಕೊಳ್ತಾರೆ ನೋಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಆಲ್ ರೈಟ್. ಏನು ಇವಾಗ ಇವ್ರು ಹೇಳ್ತಿರೋದು ನೋಡ್ಬಿಟ್ರೆ ನಿಮ್ಗೆ ಯಾರು ಕೇಳಿಸ್ಕೊಂಬಿಟ್ರೆ ನೆನ್ನೆ ಆಗಿರೋ ಕತೆ ಏನಂಗೆ ಹೇಳ್ತಿದ್ದಾರೆ ಅವರು. 2019 ಹಳೆ ಕತೆ ಇದು. ಬಟ್ ಆಫ್ಕೋರ್ಸ್ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವ್ರು ಇಲ್ಲ ಅಂತಾರೆ, ಬೇರೆಯವ್ರೆಲ್ಲ ಇದೆ ಅಂತಾರೆ. ಏನು ಇದೆ ಇಲ್ಲ ಅಂತಿದ್ರೆ ಎಪ್ಸ್ಟೀನ್ ಅನ್ನೋನು ಶ್ರೀಮಂತರು, ಸಿರಿವಂತರು ಮತ್ತು ಅಧಿಕಾರದಲ್ಲಿದ್ದವರು, ಬಲಾಢ್ಯರುಗಳಿಗೆ ಹೆಣ್ಣು ಮಕ್ಕಳನ್ನು ಸರಬರಾಜು ಮಾಡ್ತಿದ್ದಂತಹ ತಲೆ ಹಿಡಕ ಕೆಲಸವನ್ನು ಮಾಡ್ತಿದ್ದವನು. ಅಷ್ಟೇ. ಅವನಿನ್ನೇನು ಅವನನ್ನೇನು ಕರಿಬೇಕು. ಇವನ ಬಲೆಗೆ ಬಿದ್ದು ಪ್ರಿನ್ಸ್ ಆ್ಯಂಡ್ರೂ, ಈಗಿರೋ UKದು ರಾಜನ ತಮ್ಮ, ಚಾರ್ಲ್ಸ್ ತಮ್ಮ, ರಾಜನ ತಮ್ಮ, ತನ್ನೆಲ್ಲ ಅಧಿಕಾರವನ್ನು ಕಳ್ಕೊಂಡು ಶ್ರೀಸಾಮಾನ್ಯ ಅರಮನೆಯಿಂದ ಹೊರಗಾಕಿದ್ರು ಲಾಸ್ಟ್ 15 ದಿನದ ಹಿಂದೆ. ಇವನಿಂದನೇ ಸಿಗಾಕೊಂಡಿದ್ದು. ಇವನು ಪಟ್ಟಿನಲ್ಲಿ 100 ಜನ ಇದ್ದಾರೆ. ಅವನೊಬ್ಬ ಸಿಗಾಕೊಂಡಿದ್ದಾನೆ, ಮಹಾಭೂಪತಿ, ಹಾರ್ವರ್ಡ್ದು ಚೇರ್ಮನ್. ಅವನು ಸಿಗಾಕೊಂಡಿದ್ದಾನೆ. ಅವನು ಆಚೆ ಹೋದ ಈಗ ಅಲ್ಲಿಂದ. ಅವನು ಯಾವುದೋ AI ಇದು ದೊಡ್ಡ ಕಂಪನಿ, ಅದಕ್ಕೆ ಇದು ಬೋರ್ಡ್ ಆಫ್ ಡೈರೆಕ್ಟರ್. ಅವನು ಈ ಥರ ಎಲ್ಲ ಸಿರಿವಂತರು ಎಲ್ಲರೂ ಅದರಲ್ಲಿ. ಬಿಲ್ ಕ್ಲಿಂಟನ್ ಹೆಸರಿದೆ ಅದರಲ್ಲಿ. ಈ ಥರ ಎಲ್ಲರದ್ದು ಇದೆ. ಇಲ್ಲಿ ಟ್ರಂಪ್ ಹೆಸರು ಇರಬೇಕು. ಗೊತ್ತಿಲ್ಲ, ಅದು ಯಾವುದೋ ಒಂದು ಮೇಲ್ನಲ್ಲಿ ಅವನೇನೋ ಹೇಳ್ತಾನೆ, ಟ್ರಂಪ್ ಕೊಳಕು, ನನಗೆ ಗೊತ್ತು ಅವನ ಬಗ್ಗೆ ಏನು ಅಂತ, ಅವನು ನಾನು ಕೆಳಗಿಳಿಸಬಲ್ಲೆ ಬೇಕಾರೆ ಅಂತೆಲ್ಲ ಏನೇನೋ ಬರ್ಕೊಂಡಿದ್ದಾರೆ ಅವರು. ದಟ್ ಡಾಗ್ ಡಸ್ ನಾಟ್ ಬಾರ್ಕ್ ಅಂತೆಲ್ಲ ಏನೇನೋ ಬರ್ಕೊಂಡಿದ್ದಾನೆ ಅವನು. ಅದನ್ನು ಬೇರೆ ವಿಚಾರ ಅದು. ಆದರೆ ಈಗ ಇದು ಏನಾಗತ್ತೆ ಗೊತ್ತಿಲ್ಲ.
ಇಡೀ ಪೇಪರ್ ಹೊರಗೆ ಬರುತ್ತಾ. ಅಮೇರಿಕದಲ್ಲಿ ಭಾಳ ಜನಕ್ಕೆ ಅರಿವಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಮೇರಿಕದ ಸಂವಿಧಾನ ಮತ್ತು ಅದರ ಕೆಲವು ಕಾನೂನುಗಳನ್ನು ಹೆಚ್ಚುವರಿ ಆಸಕ್ತಿಯಿಂದ ನಾನು ಓದಿರೋದ್ರಿಂದ ಹೇಳ್ತೀನಿ. ಅಮೇರಿಕದ ಕಾನೂನಿನಲ್ಲಿ ಎರಡಿದೆ. ಹೇಗೆ ಈ ರೀತಿ ಬಿಡುಗಡೆ ಮಾಡಿಸ್ಬೋದೋ, ಇದು ಸೆನೆಟ್ ಮತ್ತು ಕಾಂಗ್ರೆಸ್ ಎರಡು ವೋಟ್ ಹಾಕಿದ್ರಿಂದ ಬಿಡುಗಡೆ ಆಗ್ತಿರೋದು. ಟ್ರಂಪ್ ತಾನಾಗಿ ತಾನು ಬಿಡುಗಡೆ ಮಾಡ್ತಿರೋದಲ್ಲ. ಕಾಂಗ್ರೆಸ್ ಮತ್ತು ಸೆನೆಟ್ ಎರಡೂ ವೋಟ್ ಹಾಕಿದ ಮೇಲೆ ಟ್ರಂಪ್ ಹ್ಯಾಡ್ ಸೈನ್ಡ್ ಇಟ್ ಅಷ್ಟೇ. ಈಗ ಇಲ್ಲಮಲ್ಲಿ ವಿಧಾನಸಭೆ ಮೇಲ್ದು ವಿಧಾನ ಪರಿಷತ್ ಎರಡು ಪಾಸ್ ಮಾಡಿದ್ದಕ್ಕೆ ರಾಜ್ಯಪಾಲರು ಸೈನ್ ಹಾಕಿದ್ದಾರೆ ಇವರೀಗ. ಬಟ್ ಭಾಳ ಕಾನೂನಲ್ಲಿ ಏನಿದೆ ಅಂತಂದ್ರೆ, ಅಮೆರಿಕದ ಕಾನೂನಲ್ಲಿ ರನ್ನಿಂಗ್ ಇನ್ವೆಸ್ಟಿಗೇಷನ್ ಇದ್ರೆ, ನಾನು ಓದ್ಕೊಂಡಿರೋ ಪ್ರಕಾರ ಅಡಿಷನಲ್ ನ್ಯೂ ಇನ್ಫಾರ್ಮೇಶನ್ಸ್ ಬರ್ತಾ ಇದ್ದರೆ, ಹೊಸ ಅಕ್ಯೂಸ್ಡ್ಗಳು ಪಾಪಪ್ ಆಗ್ತಾ ಇದ್ರೆ ಆಗ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ಸು ಮುಂದಿನ ತನಿಖೆಗೆ ತೊಂದರೆಯಾಗಬಹುದು ಅಂತ ಅದನ್ನು ಹಿಡಿದಿಟ್ಟುಕೊಳ್ಳಬಹುದು ಅಂತ ಇದೆ. ಅದನ್ನೇನಾದ್ರು ಬಳಸ್ಕೊಂಡು ಏನಾದ್ರು ಹಿಡಿದಿಟ್ಕೋತಾರ, ಎಲ್ಲ ಕೊಡ್ತಾರ ಗೊತ್ತಿಲ್ಲ ನನಗೆ.